ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ಮೆತ್ಕೂಟ್ ಅಥವಾ ಮೆಂತೆ ಹಿಟ್ಟು ಹೇಗೆ ಮಾಡೋದಂತ ಮಾಡಿ ತೋರಿಸ್ತೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಮೆಂತೆ ಹಿಟ್ಟನ್ನು ಹಾಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಆರೋಗ್ಯಕರ ಈ ಮೆಂತೆ ಹಿಟ್ಟನ್ನು ಹೇಗೆ ಮಾಡೋದಂತ ನೋಡ್ಕೋಣ. ಇಲ್ಲಿ ನಾನು 2 ಕಪ್ ಕಡಲೆಬೇಳೆ ತೊಗೊಂಡಿನಿ. ಕಡಲೆಬೇಳೆ ಎಲ್ಲ ಬೇಳೆಗಿಂತ ಜಾಸ್ತಿ ತಗೋಬೇಕು. 1 ಕಪ್ ಹುರ್ಗಡ್ಲೆ ತೊಗೊಂಡಿನಿ ಮತ್ತು 1/2 ಕಪ್ ಗೋಧಿ ತೊಗೊಂಡಿನಿ, 1/2 ಕಪ್ ತೊಗರಿಬೇಳೆ, 1/2 ಕಪ್ ಉದ್ದಿನಬೇಳೆ, 1/2 ಕಪ್ ಅಕ್ಕಿ ತೊಗೊಂಡಿನಿ ಮತ್ತು 1/2 ಕಪ್ ಹೆಸರುಬೇಳೆ ತೊಗೊಂಡಿನಿ. ಇಲ್ಲಿ ನಾನು 1/2 ಕಪ್ ಜೋಳ ತೊಗೊಂಡಿನಿ. ಜೋಳ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಮತ್ತು 1/2 ಕಪ್ ಚೆನ್ನಾಗಿ ಬೇಳೆ ತೊಗೊಂಡಿನಿ. ಎಲ್ಲ ಬೇಳೆಯನ್ನು ನಾನು 1/2 ಕಪ್ ತೊಗೊಂಡಿದ್ದೀನಿ. ಹುರುಗಡ್ಲೆ 1 ಕಪ್ ತೊಗೊಂಡಿನಿ ಮತ್ತು ಕಡಲೆಬೇಳೆ 2 ಕಪ್ ತೊಗೋಬೇಕು. ಇವೆರಡು ಜಾಸ್ತಿ ಇರಬೇಕು ಯಾವಾಗಲೂ. ಈಗ ಇದಕ್ಕೆ ಬೇಕಾಗಿರುವ ಮಸಾಲೆಗಳನ್ನು ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು 4 ಚಮಚ ಜೀರಿಗೆ ತೊಗೊಂಡಿನಿ, ಸ್ವಲ್ಪ ಕಾಳು ಮೆಣಸು ಮತ್ತು ಲವಂಗ ತೊಗೊಂಡಿನಿ. ಒಂದು 10ರಿಂದ 15 ತೊಗೋಬೇಕು ಕಾಳು ಮೆಣಸು ಮತ್ತು ಲವಂಗ. ಮತ್ತು ಸ್ವಲ್ಪ ದಾಲ್ಚಿನ್ನಿ ತೊಗೋಬೇಕು. ಒಂದು 2 ಚಮಚ ಅರಿಶಿನ ಪೌಡರ್ ತೊಗೊಂಡಿನಿ ನಾನಲ್ಲಿ. ಮತ್ತು 1 ಚಮಚ ಇಂಗು ತೊಗೋಬೇಕು. ಮತ್ತು 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 4ರಿಂದ 5 ಗುಂಟೂರು ಮೆಣಸಿನಕಾಯಿ ತೊಗೊಂಡಿನಿ. ಖಾರ ಬೇಡಂದರೆ ಸ್ಕಿಪ್ ಮಾಡ್ಕೋಬಹುದು. ಮೊದಲಿಗೆ ನಾನು ಇಲ್ಲಿ 2 ಕಪ್ ಕಡಲೆಬೇಳೆಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಕಡಲೆಬೇಳೆ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಈಗ ಕಡಲೆಬೇಳೆ ಕಲರು ಚೇಂಜ್ ಆಗ್ತದೆ. ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಫ್ರೈ ಮಾಡಿರುವ ಕಡಲೆಬೇಳೆಯನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕ್ಬಿಡ್ತಿದ್ದೀನಿ. ಈಗ ಕಡಲೆಬೇಳೆ ಫ್ರೈ ಆದಮೇಲೆ ನಾನು 1/2 ಕಪ್ ಅಕ್ಕಿಯನ್ನು ಫ್ರೈ ಮಾಡ್ತಿದ್ದೀನಿ. ಇದು ಕೂಡ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು. ನೋಡಿ, ಅಕ್ಕಿ ಕಲರ್ ಎಲ್ಲ ಚೇಂಜ್ ಆಗ್ತದೆ. ಈಗ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕ್ಬಿಡ್ತಿದ್ದೀನಿ. ಅಕ್ಕಿ ಹುರ್ಕೊಂಡಾದ್ಮೇಲೆ 1/2 ಕಪ್ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಈಗ 1/2 ಕಪ್ ಜೋಳವನ್ನು ಹುರ್ಕೋತಾ ಇದ್ದೀನಿ. ಜೋಳ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಬೇಳೆಯನ್ನು ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರುಗಡ್ಲೆ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಹುರ್ಕೋದು ಬೇಕಾಗಿಲ್ಲ. ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು. ಹುರುಗಡ್ಲೆ ಎಲ್ಲ ಬಿಸಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು 2 ಚಮಚ ಅರಿಶಿನವನ್ನು ಬಿಸಿ ಇರುವ ಬೇಳೆ ಮೇಲೆ ಹಾಕ್ತಿದ್ದೀನಿ ಮತ್ತು 1 ಚಮಚ ಇಂಗು ಕೂಡ ಬಿಸಿ ಇರುವ ಬೇಳೆ ಮೇಲೆ ಹಾಕ್ತಿದ್ದೀನಿ. ಈಗ ಹುರಿದಿರುವ ಹುರುಗಡ್ಲೆಯನ್ನು ಇದರ ಮೇಲೆ ಹಾಕ್ತಿದ್ದೀನಿ. ಈಗ ನಾನು 1 ಚಮಚ ಮೆಂತೆಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ಮೆಂತೆಕಾಳು ತೊಗೋಬೇಡಿ, ಬರೀ 1 ಚಮಚ ತೊಗೊಂಡ್ರೆ ಸಾಕು. ಇಲ್ಲಿ ನಾನು ಮಸಾಲವನ್ನು ಫ್ರೈ ಮಾಡ್ಕೊತಿದ್ದೀನಿ. ಒಂದು 10ರಿಂದ 15 ಲವಂಗ ಮತ್ತು ಕಾಳು ಮೆಣಸು ಮತ್ತು ಸ್ವಲ್ಪ ದಾಲ್ಚಿನ್ನಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ದಾಲ್ಚಿನ್ನಿ ಮತ್ತು ಲವಂಗ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ 4 ಚಮಚ ಜೀರಿಗೆ ಹಾಕಿ ಫ್ರೈ ಮಾಡಬೇಕು. ದಾಲ್ಚಿನ್ನಿ ಲವಂಗ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದೇ ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕ್ಬಿಡ್ತಿದ್ದೀನಿ. ಬೇಳೆ ಎಲ್ಲ ತಣ್ಣಗಾಗುವವರೆಗೂ ನಾನು ಇಲ್ಲಿ 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 4ರಿಂದ 5 ಗುಂಟೂರು ಮೆಣಸಿನಕಾಯಿ ತೊಗೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಜಾಸ್ತಿ ಉರಿದು ಬೇಡ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಬಿಸಿ ಮಾಡ್ಕೋದ್ರಿಂದ ಬೇಗ ಪುಡಿ ಆಗುತ್ತೆ ಮೆಣಸಿನಕಾಯಿ. ಈಗ ಹುರಿದಿಟ್ಟಿರುವ ಬೇಳೆ ಮಸಾಲ ಎಲ್ಲ ತಣ್ಣಗಾಕೆ ಬಿಡಬೇಕು. ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಬೇಕು. ನೋಡಿ, ಈ ರೀತಿ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು. ರೆಸಿಪಿ ಎಲ್ಲ ಥರದ ಬೇಳೆಗಳನ್ನು ಹಾಕಿ ಮಾಡೋದರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.